ಯಾಕಮ್ಮ ಅಲ್ಲಿ ನಿಂತ್ಕೊಂಡಿದ್ಯಾ? ಬಾ, ನಿಮ್ಮ ಯಜಮಾನ್ರ ಪಕ್ಕದಲ್ಲಿ ಕೂತ್ಕೋ. ಪರವಾಗಿಲ್ಲ, ನಾನು ಬಡಿಸ್ತೀನಿ. ಬೇಡ. ಈ ಕೆಲಸ ಮಾಡಕ್ಕೆ ನಮ್ಮ ಮನೇಲಿ ಜನ ಇದ್ದಾರೆ. ನೀನ್ ಹೋಗಿ ಕೂತ್ಕೋ. ಎಂತ ಅತ್ತೆ, ಈಗಿನ ಕಾಲದಲ್ಲೂ ಇಂಥ ಅತ್ತೆ ಇರ್ತಾರ? ಅದಕ್ಕೆ ನಾನು ಅವಾಗ್ಲೇ ಹೇಳಿದ್ದು ನನ್ನ ಮಗಳು ಅದೃಷ್ಟವಂತೆ ಅಂತ. ಕುತ್ಕೋ ಮಗಳೇ, ಕುತ್ಕೋ ಕುತ್ಕೋ, ತಿನ್ನ ಬಾ. ನೀನ್ ಬಾಮ್ಮ, ಕೂತ್ಕೋ ಬಾಮ್ಮ. ಬನ್ನಿ ಕೂತ್ಕೊಳ್ಳಿ. ನೀವೆಲ್ಲ ಊಟ ಶುರು ಮಾಡಿ. ಯಾಕೆ ಕಾಯ್ತಾ ಇದ್ದೀರಿ? ಊಟ ಮಾಡಿ. ಅಪ್ಪ, ನೀವ್ ಅದನ್ನ ಹೇಳೋದೇ ಬೇಡ. ಅವ್ರಿಗೆ ಸ್ವಲ್ಪನೂ ಸಂಕೋಚನೇ ಇಲ್ಲ. ಅಂದ್ರೆ ನನ್ ಜೊತೆ ಚೆನ್ನಾಗಿ ಬೆರೀತಿದ್ದಾರೆ, ಸಂಕೋಚ ಪಟ್ಕೊಳ್ಳಲ್ಲ ಅಂತ ಹೇಳಿದೆ ಅಷ್ಟೆ. ಅಡುಗೆ ತುಂಬಾ ಚೆನ್ನಾಗಿದೆ. ನೀವೇ ಮಾಡಿದ್ದ ಇಲ್ಲ ಅಡುಗೆಯವ್ರು ಮಾಡಿದ್ದ? ನಾನೇ ಮಾಡಿದ್ದು. ಸೂಪರ್ ಆಗಿದೆ. ನಮ್ಮ ಆರಾಧನೂ ಅಷ್ಟೇ, ನಿಮ್ಗಿನ್ನ ಸಾಕಾಗ ಮಾಡ್ತಾರೆ. ಹೌದೌದು, ನಿಮ್ಮ ಮಗಳು ತುಂಬಾ ಚೆನ್ನಾಗಿ ಅಡಿಗೆ ಮಾಡ್ತಾಳೆ. ಸುಶಾಂತ ವಾಪಸ್ ಬರೋ ದಿನ ಪಲಾವ್ ಮಾಡಿ ಕಳ್ಸಿರ್ಲಿಲ್ಲ, ಸುಶಾಂತ ಬಾಯಿ ಚಪ್ಪರಿಸ್ಕೊಂಡು ತಿಂದ. ನಾವು ಎಲ್ಲ ತಿಂದ್ವಪ್ಪ, ಸಖತ್ತಾಗಿತ್ತು. ಅತ್ತೆ ಸೊಸೆ ಇನ್ಮೇಲೆ ರಸದೌತಣ ಅಡಿಗೆಗಳು ಮಾಡ್ತಾ ಇರಿ, ನಮ್ಮನ್ನ ಆಗ ಕರೆಸ್ತಾ ಇರಿ. ಅದಕ್ಕೇನಂತೆ ಬೀಗ್ರೆ, ಇದು ನಿಮ್ಮ ಮಗಳ ಮನೆ. ನೀವು ಯಾವಾಗ ಬೇಕಾದ್ರೂ ಇಲ್ಲಿಗೆ ಬಂದು ಹೋಗ್ಬೋದು. ಅಯ್ಯೋ ಬರ್ಬೋದು. ಮದುವೆ ಆದಾಗ್ಲಿಂದ ಅಮ್ಮ ಮಗಳಿಗೆ ಮನಸ್ತಾಪ ಬಂದ್ಬಿಟ್ಟಿದೆ. ಯಾರಾದ್ರೂ ಫೋನ್ ಮಾಡು ಅಂದ್ರೆ ಫೋನ್ ಮಾಡಕ್ಕೆ ತಯಾರಿಲ್ಲ. ಲೈಟ್ ಆಗಿ ಫೈಟ್ ಆಗ್ಬಿಟ್ಟದೆ. ತಾಳಿ ಶಾಸ್ತ್ರ ಅನ್ನೋದಕ್ಕೋಸ್ಕರ ಬಂದಿದ್ದಾಳೆ. ಹೌದಾ ಮಗಳೇ? ಅಮ್ಮನ ಮೇಲೆ ಕೋಪ ಮಾಡ್ಕೋತೀಯ ಮಗಳೇ? ಏನೂ ಇಲ್ಲ. ತಪ್ಪು ಮಗಳೇ. ಮಕ್ಕಳು ತಂದೆ ತಾಯಿ ಮೇಲೆ ಕೋಪ ಮಾಡ್ಕೊಳ್ಳೋದು, ಮಾತು ಬಿಡೋದು, ಇವೆಲ್ಲ ಮಾಡಬಾರ್ದು ಮಗಳೇ. ತುಂಬ ದೊಡ್ಡ ತಪ್ಪದು. ಆದ್ರೂ ನಮ್ಮ ಸುಶಾಂತ್ ಮದುವೆ ಮತ್ತೆ ಮದುವೆ ಊಟ ಇಷ್ಟೊಂದು ಸಿಂಪಲ್ ಆಗುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಎಲ್ಲ ಸರಿಯಾಗಿದ್ದಿದ್ರೆ ಇಷ್ಟೊತ್ತಿಗೆ ಹೊಸ ಜೋಡಿ ಒಬ್ಬರು ಬಾಯಿಗೊಬ್ರು ಸ್ವೀಟ್ ಇಟ್ಟು ಫೋಟೋ ತೆಗೆಸ್ಕೊಂಡಿರೋರು. ಆದ್ರೆ ಈಗ ನೋಡಿ. ಗಣಪತಿ, ಒಳ್ಳೆ ವಿಷಯ ಹೇಳಿದೆಪ್ಪ ನೀನು. ಊಟ ಅದ್ಧೂರಿಯಾಗಿಲ್ದೇವ್ರು ಏನಂತೆ? ಗಂಡು ಹೆಣ್ಣು ಇಲ್ಲೇ ಕೂತಿದೆ, ಹೊಸದಾಗಿ ಮದುವೆ ಆಗಿದ್ದಾರೆ, ಸ್ವೀಟು ಅಲ್ಲೇ ಇದೆ, ಒಬ್ರಿಗೊಬ್ಬರು ತಿನ್ಸಿದ್ರೆ ಮನ್ಸಿಗೆ ನಮಗೂ ಆನಂದ ಆಗುತ್ತೆ ಅಲ್ವಾ? ಬಾಬಾ, ನಾನು ಹೇಳಿದ ಹಂಗಲ್ಲ. ಹಾಗೆ ನೀವು ಹೇಳಿದ ಹಾಗೆ ಗಣಪತಿ, ಸೂಪರ್ ನೀವು. ಸುಶಾಂತ್, ನಿಮ್ಮ ಶ್ರೀಮತಿ ಅವ್ರಿಗೆ ಸ್ವೀಟ್ ತಿನ್ಸಪ್ಪ. ಆರಾಧ್ನಾ, ನೀನು ನಿಮ್ಮ ಯಜಮಾನ್ರಿಗೆ ಸ್ವೀಟ್ ತಿನ್ಸಮ್ಮ. ನೋಡೋಣ, ನೋಡಿ ಖುಷಿ ಪಡೋಣ. ಅರೆ ತಗೊಳಪ್ಪ, ನಿನ್ನ ಶ್ರೀಮತಿಗೆ ಸ್ವೀಟ್ ತಿನ್ಸಕ್ ಸಂಕೋಚ ಯಾಕೆ? ಯಾಕಪ್ಪ, ಏನಾಯ್ತು? ಏನಿಲ್ಲ, ಅದು ಮೆಣಸಿನ್ಕಾಯಿ ತಿನ್ಬಿಟ್ಟೆ, ಖಾರ ಆಗೋಯ್ತು. ಸಹಜ ಆಗುತ್ತೆ.
ಅಳಿಯಂದ್ರಿಗೆ ಇವತ್ತು ಕಾಲ್ ಮೇಲೆ ಕಾಲ್ ಬರ್ತಾನೆ ಇದೆ. ಅದೇನು ಅಂತ ನೋಡಿ ಹೇಳಿದ್ರೆ ಪರವಾಗಿಲ್ಲ. ಏನು ಕರ್ಮ ಇವಳ್ದು, ಯಾವತ್ತೂ ಇಲ್ಲದೆ ಈಗ ಯಾಕೆ ಕಾಲ್ ಮಾಡ್ತೀಯಾಳೆ? ಸುಶಾಂತ್, ಯಾರೋ ಅದು? ನನ್ನ ಫ್ರೆಂಡು. ಒಂದು ನಿಮಿಷ ನಿಮ್ಮ ಮುಂದುವರಿಸಿ, ನಾನು ಬಂದೆ. ಅಳಿಯಂದ್ರು ಬರ್ತಾರೆ, ನೀನ್ ತಿನ್ನು, ಊಟ ಮಾಡಮ್ಮ. ಬೀಗ್ರೆ, ಅಡುಗೆ ಮಾತ್ರ ಸಕ್ಕತ್ತಾಗಿದೆ, ಒಂದಕ್ಕಿಂತ ಒಂದು ಐಟಮ್ ಸೂಪರ್ ಆಗಿದೆ. ನೀವು ಮಧ್ಯಾಹ್ನ ಮಾಡಿದ ಅಡುಗೆ ರಾತ್ರಿ ತಿನ್ನಲ್ಲ ಅನ್ಸುತ್ತಲ್ಲ? ಹಾಗೇನಿಲ್ಲ ಬೀಗ್ರೆ, ನಾವು ಮನುಷ್ಯರೇನೆ, ಬಡತನವನ್ನು ಚೆನ್ನಾಗಿ ಅನುಭವಿಸಿನೇ ಈ ಹಂತಕ್ಕೆ ಬಂದಿರೋದು. ಮಧ್ಯಾಹ್ನದ ಉಳಿದ್ರೆ ಅದನ್ನು ಕಣ್ಣು ಗೊತ್ಕೊಂಡು ರಾತ್ರಿ ಊಟ ಮಾಡ್ತೀವಿ. ಪ್ರತಿ ಅಗಳು ನಮಗೆ ದೇವರು. ಆದ್ರೆ ಇವತ್ತಂತೂ ಇಲ್ಲಿರೋ ಯಾವ ಅಡ್ಗೆನೂ ಉಳಿಯಲ್ಲ ಬಿಡಿ. ಅಕ್ಕ ಹೊಸದಾಗಿ ಮತ್ತೆ ಅಡ್ಗೆ ಮಾಡ್ಲೇಬೇಕು. ಯಾಕೆ ಕಾಲ್ ಮಾಡ್ತಿದ್ಯಾ? ನಂದು ನಿಂದು ಮುಗ್ದೋಗಿರೋ ಚಾಪ್ಟರು. ನಿನ್ ಜೊತೆ ಮಾತಾಡಕ್ಕೆ ನನಗೇನು ಇಲ್ಲ. ನಿನ್ ಕಾಲ್ ಬಂದ್ರೆ ನನಗೆ ಇಷ್ಟನೂ ಆಗಲ್ಲ. ನಾನು ಮೂವ್ ಆನ್ ಆಗಿದ್ದೀನಿ. ಪ್ಲೀಸ್ ನನಗೆ ಕಾಲ್ ಮಾಡಬೇಡ. ನೀನಿಲ್ದೆ ನಾನು ಸತ್ತೋಗ್ಬಿಡ್ತೀನಿ ಸುಶಾಂತ್. ವಾಟ್? ಹೌದು, ನನಗೆ ಬದುಕಕ್ಕೆ ಆಸೆ ಇಲ್ಲ. ಬದುಕಕ್ಕೆ ನನ್ನ ಲೈಫಲ್ಲಿ ಇನ್ನೇನು ಉಳಿದಿಲ್ಲ. ಸಾಯೋದಕ್ಕಿಂತ ಮುಂಚೆ ಒಂದೇ ಒಂದ್ಸತಿ ನಿನ್ನನ್ನು ನೋಡಬೇಕು ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನಿನಗೆ ಕಾಲ್ ಮಾಡಿದೆ. ಪ್ಲೀಸ್ ಬಾ ಸುಶಾಂತ್. ನೋಡು, ಇದೆಲ್ಲ ನನ್ನ ಹತ್ರ ಇಟ್ಕೋಬೇಡ. ಫೋನ್ ಇಡು ನೀನು. ನಾನು ಸುಳ್ಳು ಹೇಳ್ತಿದ್ದೀನಿ ಅಂತ ಅನ್ಕೊಂಡ್ಯಾ? ನಾನು ನಿಜವಾಗ್ಲೂ ಸಾಯಕ್ಕೆ ಬಂದಿದ್ದೀನಿ. ನಾನು ಸಾಯೋದಕ್ಕೂ ಮುಂಚೆ ಕಣ್ತುಂಬ ನಿನ್ನ ಒಂದೇ ಒಂದ್ಸತಿ ನೋಡಬೇಕು ಅಂತ ಅನ್ಕೊಂಡಿದ್ದೀನಿ. ಪ್ಲೀಸ್ ಬಾರೋ, ಪ್ಲೀಸ್ ಸುಶಾಂತ್. ರಾಜ್ ಎಲ್ಲಿಗೆ ಹೊರಟ್ರು? ಅದು ಯಾರ ಕಾಲದ ಬಂದಿದ್ದು? ಇಷ್ಟು ಗಾಬರಿಯಲ್ಲಿ ಎಲ್ಲೋ ಹೋದ ಇವನು? ಅನ್ನದಾತೋ ಸುಖೀ ಭವ ಅಂದಂಗೆ ಬೀಗ್ರೆ, ಅಳಿಯಂದ್ರೆ ಎಲ್ಲೋದ್ರು ಕಾಣಿಸ್ತಾ ಇಲ್ವಲ್ಲ? ಹೌದಲ್ವಾ? ಫೋನ್ ಬಂತು ಅಂತ ಎದ್ದು ಹೋದ ಅವನು. ಮಗಳೇ, ಎಲ್ಲೋದಮ್ಮ? ಅದು ಏನೋ ಎಮರ್ಜೆನ್ಸಿ ಅಂತ ಫ್ರೆಂಡ್ನ ನೋಡೋದಕ್ಕೆ ಹೋದ್ರು. ಇನ್ನೇನು ಬರ್ತಾರೆ. ಮಗಳೇ, ಅಮ್ಮ ಮನೆ ನೋಡಿಲ್ಲ, ಹಾಗೆ ತೋರಿಸ್ಕೊಂಡು ಬಮ್ಮ. ಇದೇ ಒಳ್ಳೆ ಟೈಮು. ಎಷ್ಟಾಗುತ್ತೋ ಅಷ್ಟು ಬೇಗ ಬೇಕು. ಬೀಗ್ರೆ, ಈ ಮನೆಗೆ ಬರೋವರೆಗೂ ಪುಕ 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 ಅಂತ ಇತ್ತು. ಗಂಡನ ಮನೇಲಿ ನನ್ನ ಮಗಳು ಹೆಂಗಿದಳೋ, ಏನ್ ಮಾಡ್ತಾ ಇದ್ದಾಳೋ ಅಂತ. ಮದುವೆ ಬೇರೆ ಹೆಂಗೆಂಗೋ ಆಗೋಯ್ತು ನೋಡಿ, ನೂರಾರು ಚಿಂತೆ. ಆದ್ರೆ ಆರಾಧನನ ಇಲ್ಲಿ ನೋಡಿದ್ಮೇಲೆ ಮನಸ್ಸಿಗೆ ನೆಮ್ಮದಿ ಆಯ್ತು. ಈಗೇನು ಅಂದ್ರೆ, ನಾನು ನನ್ನ ಹೆಂಡತಿ ಮಕ್ಕಳನ್ನ ಬಡತನದಲ್ಲಿದ್ರು ಕೂಡ ಬಹಳ ಸಖತ್ತಾಗಿ ಬೆಳೆಸಿದ್ವಿ. ಮಕ್ಕಳನ್ನು ಬೆಳೆಸೋದಕ್ಕೆ ಮನಸ್ಥಿತಿ ಮುಖ್ಯ ಬೀಗ್ರೆ, ಬಡತನ ಶ್ರೀಮಂತಿಕೆ ಅಲ್ಲ. ಮಕ್ಕಳಿಗೆ ಮುಖ್ಯವಾಗಿ ಸಂಸ್ಕಾರ ಹೇಳ್ಕೊಡ್ಬೇಕು, ಒಳ್ಳೆ ವಿದ್ಯೆ ಕಲಿಸ್ಬೇಕು, ಈಗಿನ ಕಾಲದಲ್ಲಿ ಹೇಗೆ ಬದುಕಬೇಕು ಅನ್ನೋ ಜ್ಞಾನ ಹೇಳ್ಕೊಡ್ಬೇಕು. ಇವೆಲ್ಲ ಮಕ್ಕಳು ಕಲ್ತ್ಕೊಂಡ್ಬಿಟ್ರು ಅಂದ್ರೆ ಅವೇ ನಮ್ಮ ಆಸ್ತಿ ಅಲ್ವಾ? ಸಂಸ್ಕಾರ ಹೆಂಗಿದ್ರು ಕೊಟ್ಬಿಡ್ಬೋದು, ಫ್ರೀ ಅಲ್ವಾ? ಆದ್ರೆ ಬೇಸಿಕ್ ಶಿಕ್ಷಣಕ್ಕೆ ಕಾಸು ಚೆಲ್ಲಬೇಕಲ್ಲ. ಸಾಲ ಸೂಲ ಮಾಡಿ ನನ್ನ ಮಗಳನ್ನ ಓದಿಸಿದ್ದೀನಿ ನಾನು. ಇನ್ನೇನ್ ಸ್ವಂತ ಕಂಪ್ನಿ ಕಟ್ಟಿಬಿಡ್ತಾಳೆ. ಇಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತ ಅನ್ಕೊಂಡೆ. ಅಯ್ಯೋ, ನಮ್ಮನೆ ಪರಿಸ್ಥಿತಿನೋ ತುಂಬಾ ಹದಗೆಟ್ಟೋಗ್ಬಿಟ್ಟಿದೆ ಬೀಗ್ರೆ.
ನಿನ್ ಕೋಪ ಇನ್ನೂ ಹೋಗಿಲ್ವಾ? ಕೋಪನ? ನನಗೆ ಯಾರ ಮೇಲೂ ಕೋಪ ಇಲ್ಲ. ನನ್ನ ಮೇಲೆ ನನಗೆ ಬೇಸರ ಅಷ್ಟೆ. ನಿನ್ಮೇಲೆ ನಿನಗೆ ಬೇಸರನ? ಯಾಕೆ? ನನಗೆ ಗೊತ್ತು ನನ್ನ ಮೇಲಿನ ಸಿಟ್ಟು ಇದು ಅಂತ. ನಿಜ ಮಗಳೇ, ನಾನಿನ್ ವಿಚಾರದಲ್ಲಿ ತಪ್ಪು ಮಾಡಿದ್ದೀನಿ ನಿಜ. ಆದ್ರೆ ರಾಜ್ ನಿನ್ನ ಚೆನ್ನಾಗಿ ನೋಡ್ಕೋತಾನೆ ಅಂತ ನಂಬಿಕೆ ಇದ್ದಿದ್ದಕ್ಕೆ ಶತ್ರು ಮನೆ ಅಂದ್ರೂ ನಾನು ಬೇಡ ಅನ್ಲಿಲ್ಲ. ಈ ಮದ್ವೆನ ಒಪ್ಕೊಂಡು ಹೋಗು ಅಂದೆ. ಆದ್ರೆ ನನ್ನ ಹಣೆ ಬರಹನ ನಾನು ಒಪ್ಕೊಂಡಿದ್ದೀನಿ. ಹಾಗೆ ಹೇಳ್ಬೇಡ ಕಣೆ. ಇವತ್ತು ಬಂದು ಒಂದೇ ದಿನಕ್ಕೆ ನನಗೆ ಅರ್ಥ ಆಯ್ತು ನೀನಿಲ್ಲಿ ಸುಖವಾಗಿ ಬಾಳ್ತೀಯ ಅಂತ. ಇವ್ರು ಶ್ರೀಮಂತರು ಅನ್ನೋದಕ್ಕೆ ನಾನು ಇದನ್ನ ಹೇಳ್ತಾ ಇಲ್ಲ. ಇವರು ಸಂಸ್ಕಾರವಂತರು. ನಿನ್ ಮೇಲೆ ನಿಮ್ಮ ಮಾವಂಗೆ ಅಭಿಮಾನ ಇದೆ. ನಿನ್ನ ಚೆನ್ನಾಗಿ ನೋಡ್ಕೋತಾರೆ ಕಣೆ. ಮಣ್ಣಿನ ಮುದ್ದೆ ನಾನು ನೀರಿಗೆಸಿದ್ರೆ ಕರ್ಗೋಗುತ್ತೆ, ರಸ್ತೆಗೆಸಿದ್ರೆ ಒಡೆದು ಹೋಗುತ್ತೆ, ತುಳಿದ್ರೆ ಪುಡಿ ಆಗುತ್ತೆ. ಆದ್ರೆ ಕಲ್ಲನ್ನ ನೀರಿಗೆಸಿದ್ರು ಕಲ್ಲೆ, ರಸ್ತೆಲಿ ಬಿದ್ದಿದ್ರು ಕಲ್ಲೆ, ಮುಟ್ಟಿದ್ರು ಮೆಟ್ಟಿದ್ರು ಕಲ್ಲೆ ಅಮ್ಮ. ಕಲ್ಲಿನ ತರ ಇರ್ಬೇಕು ಅನ್ಕೊಂಡವಳನ್ನ ನೀನ್ ನರಕ್ ತಲೆ ಬಿಟ್ರು ಬದುಕೊಂಡು ಬರ್ತಾಳೆ. ನಿನಗೆ ಯಾಕೆ ಚಿಂತೆ? ಒಟ್ಟಿನಲ್ಲಿ ನಿನಗೆ ನಿನ್ನಿಂದ ನಾನು ದೂರ ಇದ್ರೆ ಆಯ್ತಲ್ವಾ? ಅವತ್ತು ಮನೆಯಿಂದ ಆಚೆ ಹಾಕಿದೆ, ನಾನು ಕೆಂಪಮ್ಮಜ್ಜಿ ಜೊತೆಲಿದ್ದೆ. ಈಗ ಮತ್ತೆ ಮನೆಯಿಂದ ಹೊರಗೆ ಹಾಕಿದ್ಯಾ? ಇಲ್ಲಿ ಬದುಕ್ತೀನಿ.